ಟಿಬಿ ಡ್ಯಾಮ್ ಗೇಟ್ ಕಟ್ ಹಿನ್ನೆಲೆ ಹಾರಂಗಿ ಡ್ಯಾಮ್ ಪರಿಶೀಲನೆಗೆ ಒತ್ತಾಯ ಕೇಳಿಬರ್ತಾ ಇದೆ. ಹಾರಂಗಿ ಡ್ಯಾಮ್ ಗೇಟ್ಗಳು ಡ್ಯಾಮ್ ಸುತ್ತಲೂ ಪರಿಶೀಲನೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳಿಗೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಹಾರಂಗಿ ಅಣೆಕಟ್ಟು ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಹಿನ್ನೆಲೆ ಕಲ್ಲು ಗಣಿಗಾರಿಕೆಯಿಂದ ಅಣೆಕಟ್ಟಿಗೆ ಆಪತ್ತು ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿರುವ ಏಕೈಕ ಜಲಾಶಯ ಅಂದ್ರೆ ಅದು ಹಾರಂಗಿ. ಕುಡಿಯುವ ನೀರು, ಕೃಷಿ, ವಿದ್ಯುತ್ ಸ್ಥಾವರಕ್ಕೆ ಉಪಯುಕ್ತವಾದಂತ ಜಲಾಶಯ. ಹಾಗಾಗಿ ಇಲ್ಲೂ ಒಂದ್ಸಲ ಚೆಕ್ ಮಾಡಬೇಕು, ಪರಿಶೀಲನೆಯನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಒಂದಷ್ಟು ಆರೋಪಗಳಿದೆ, ಇಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತೆ ಅಂತ. ಹಾಗಾಗಿ ಇಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹಾರಂಗಿ ಡ್ಯಾಮ್ ಗೇಟ್ಗಳು ಮತ್ತು ಡ್ಯಾಮ್ ಸುತ್ತಲೂ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳಿಗೆ ಸ್ಥಳೀಯರು ಇದೀಗ ಆಗ್ರಹ ಮಾಡ್ತಾ ಇರೋದು. ಈ ಹಾರಂಗಿ ಅಣೆಕಟ್ಟಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಕಲ್ಲು ಗಣಿಗಾರಿಕೆ ಅನ್ನೋದು ಎಗ್ಗಿಲ್ಲದೆ ನಡೆಯುತ್ತೆ. ಈ ಕಲ್ಲು ಗಣಿಗಾರಿಕೆ ಅಂತ ಅಂದಾಗ ಸಹಜವಾಗಿ ಸ್ಫೋಟ ಮಾಡೋದು ಈ ಥರದ್ದೆಲ್ಲ ಇರುತ್ತೆ. ಒನ್ಸ್ ನೀವು ಸ್ಫೋಟ ಮಾಡ್ತೀವಿ ಅಂತ ಅಂದಾಗ ಭೂಮಿ ಎಷ್ಟು ಮಟ್ಟಿಗೆ ಕಂಪಿಸುತ್ತೆ ಅನ್ನೋದು ಅಲ್ಲಿನ ಸುತ್ತಮುತ್ತಲೂ ಇರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ನಿತ್ಯವೂ ಕಲ್ಲು ಗಣಿಗಾರಿಕೆ ಆಗ್ತಿರೋದ್ರಿಂದ ಅಥವಾ ಸ್ಫೋಟಗಳು ಆಗ್ತಾ ಇರೋದ್ರಿಂದ ಬಿರುಕು ಬಿಟ್ಟಿರಬಹುದು ಅಥವಾ ಸಡಿಲ ಆಗಿರಬಹುದು ಅಥವಾ ಸಮಸ್ಯೆ ಆಗಿರಬಹುದು ಅನ್ನೋದೊಂದು ಆತಂಕ ಆ ಭಾಗದ ಜನರಲ್ಲಿ ಇದೆ. ಯಾಕಂದರೆ ಈಗ ಟಿಬಿ ಡ್ಯಾಮ್ ಕತೆ ಏನಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆದಷ್ಟು ಬೇಗ ಪರಿಶೀಲನೆಯನ್ನು ನಡೆಸಿ ಏನಾದರೂ ಆ ಥರದ ಸಮಸ್ಯೆಗಳು ಕಂಡು ಬಂದರೆ ಅದನ್ನು ಸರಿಪಡಿಸಬಹುದಲ್ಲ, ಎಚ್ಚೆತ್ಕೊಳ್ಬಹುದಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ಪರಿಶೀಲನೆಯನ್ನು ನಡೆಸಿ ಅಂತ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳಿಗೆ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಆತಂಕ ಹೆಚ್ಚಾಗ್ತಾ ಇದೆಯಂತೆ ಅಲ್ಲಿನ ಸ್ಥಳೀಯರಿಗೆ. ಈ ಕೊಡಗು ಜಿಲ್ಲೆಯ ಏಕೈಕ ಜಲಾಶಯ ಅಂದರೆ ಅದು ಹಾರಂಗಿ. ಕುಡಿಯೋ ನೀರಿಗೆ, ಕೃಷಿ ಮತ್ತು ವಿದ್ಯುತ್ ಸ್ಥಾವರಕ್ಕೆ ಉಪಯುಕ್ತವಾದಂಥ ಜಲಾಶಯ. ಇಲ್ಲಿ ನಮ್ಮ ಕುಶಾಲನಗರ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಇರುವುದೇ ಬೃಹತ್ ಜಲಾಶಯ ಒಂದು ಹಾರಂಗಿ ಜಲಾಶಯದ ನಿರ್ವಹಣೆ ಒಂದು ಕಡೆ ತುಂಬ ಅಂದರೆ ಡಲ್ ಇದೆ. ನಾವು ನೋಡ್ತಾ ಇದ್ದಂಗೆ ಅಷ್ಟೊಂದು ಸಮರ್ಪಕವಾದ ನಿರ್ವಹಣೆ ಕೂಡ ಇಲ್ಲ. ಜೊತೆಗೆ ವಿಶೇಷವಾದ ಒಂದು ಆತಂಕಕಾರಿ ಬೆಳವಣಿಗೆ ಏನಂದರೆ ಡ್ಯಾಮ್ ಕೂಗಳತೆಯಲ್ಲಿ ನಮ್ಮ ಕಂಡಂಗೆ ಸುಂದರ್ ನಗರ ಅಂತ ಇದೆ, ಅಲ್ಲೇ ಒಂದು ಫಾರೆಸ್ಟ್ ಏರಿಯಾ ಇದೆ. ಒಂದು 500 ಮೀಟ್ರ್ 1000 ಮೀಟ್ರ್ ಒಳಗಡೆ ಅಲ್ಲಿ ಒಂದು ಗಣಿಗಾರಿಕೆ ನಡೀತಾ ಇದೆ. ದಿನಕ್ಕೆ 2-3 ಸಾರಿ ಬ್ಲಾಸ್ಟ್ ಆಗ್ತಾ ಇದೆ. ಇದರಿಂದ ನೆರೆಕರೆಯವರಿಗೂ ಭಾರಿ ಸಮಸ್ಯೆ. ಜೊತೆಗೆ ಡ್ಯಾಮಿಗಂತೂ ಆಗಾಗ ವೈಬ್ರೇಷನ್ ಆಗುತ್ತೆ. ಹಿಂದೆ ಎಲ್ಲ ಅದೊಂದು ಮಾಪನ ಇತ್ತು, ಯಾವಾಗ ಮಟ್ಟದಲ್ಲಿ ಅದು ಇದಾಗುತ್ತೆ, ಬ್ಲಾಸ್ಟಿಂಗ್ ಆಗುತ್ತೆ ಅಂತ. ಯಾವುದೇ ಒಂದು ಶಬ್ದ ಆದ್ರೂ ಅದು ರೆಕಾರ್ಡ್ ಆಗ್ತದೆ. ಆದರೆ ಇಂತಹ ದೊಡ್ಡ ಕೋರೆಗಳಿಂದ ಬರುವಂತಹ ಶಬ್ದಗಳು ಯಾಕೆ ರೆಕಾರ್ಡ್ ಆಗೋದಿಲ್ಲ ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಸಂಭವ ಜಾಸ್ತಿ ಇದೆ. ಯಾಕೆಂದ್ರೆ ಗಣಿಗಾರಿಕೆ ಇಲಾಖೆ ಅವ್ರದ್ದು ಇಲ್ಲಿ ಮೇಜರ್ ಪಾತ್ರ ಇದೆ. ಜೊತೆಗೆ ಅಣೆಕಟ್ಟು ನಿರ್ವಹಣೆ ವಿಭಾಗದ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಎಲ್ಲೆಲ್ಲ ಬ್ಲಾಸ್ಟಿಂಗ್ ಇದೆ, ಆ ಬ್ಲಾಸ್ಟಿಂಗ್ಗಳನ್ನು ತಕ್ಷಣ ಸ್ಟಾಪ್ ಮಾಡಿಸಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ಅದು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ, ಅದು ತಗೊಳ್ತಾ ಇಲ್ಲ. ಒಟ್ಟಾರೆ ಸುತ್ತಲೂ ಕೂಡ ನಾವು ಇನ್ನೂ ಒಂದು ಹಂತ ಹಿನ್ನೀರಲ್ಲಿ ಹೊಸಕೋಟೆ ಭಾಗದಲ್ಲಿ ಆಗಲಿ ಅಥವಾ ಯಲಕನೂರು ಅಂತ ಇದೆ ಸ್ವಲ್ಪ, ಅಲ್ಲೆಲ್ಲ ಬೃಹತ್ ಪ್ರಮಾಣದ ಆ ಬ್ಲಾಸ್ಟಿಂಗ್ಸ್ ನಡೀತಾ ಇದೆ. ಅದೊಂದು ಯಾಕೆಂದ್ರೆ ಡ್ಯಾಮಿಗಂತೂ ಭಾರಿ ಆತಂಕಕಾರಿ ಬೆಳವಣಿಗೆ. ಕೃಷಿ ಚಟುವಟಿಕೆಗೆ ಮತ್ತೆ ಕುಡಿಯೋ ನೀರು ಓಕೆ, ನೀರಿಗಾದ್ರೂ ಬದಲಿ ವ್ಯವಸ್ಥೆ ಮಾಡಬಹುದು, ಅಪಾಯಕಾರಿ ವ್ಯವಸ್ಥೆನ ನಾವು ಬದಲಾಯಿಸಲು ಸಾಧ್ಯ ಇಲ್ಲ. ಆದ ಕಾರಣ ತಕ್ಷಣ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆಗಳು, ಜಿಲ್ಲಾಡಳಿತ ಈ ಬಗ್ಗೆ ಅಣೆಕಟ್ಟು ಪ್ರದೇಶದ ಅಚ್ಚುಕಟ್ಟು ಮತ್ತು ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಗಣಿಗಾರಿಕೆ ನಡ್ಕೊಂಡು ಬರ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅಪಾಯಕಾರಿ ಸನ್ನಿವೇಶವನ್ನು ಸೃಷ್ಟಿ ಮಾಡಬಹುದು. ಈಗಾಗಲೇ KRS ಶಿಥಿಲಗೊಳ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ರಿಟ್ ಹೋಗಿ ಈಗಾಗಲೇ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಸರಿಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿದೆ. ದೊಡ್ಡ ಪ್ರಭಾವಿಗಳು MP ಮತ್ತು ಮಾಜಿ ಸಚಿವರು ಇವ್ರದ್ದು ಒಳಗೊಂಡಂಥ ಅನೇಕ ದೊಡ್ಡ ಕೋಟ್ಯಾಂತರ ವಹಿವಾಟು ಮಾಡ್ತಿದ್ದಂಥ ಕಲ್ಲುಕೋರೆಯನ್ನು ಈಗ ನಿಷೇಧಿಸಲ್ಪಟ್ಟಿದೆ ಮತ್ತು ಸ್ಥಗಿತ ಆಗಿದೆ. ಸೊ ಕೊಡಗು ಜಿಲ್ಲೆಯ ಏಕೈಕ ಅಣೆಕಟ್ಟು ಮತ್ತು ಲಕ್ಷಾಂತರ ಎಕರೆಗೆ ಉಣಬಡಿಸುವಂಥ ಅಣೆಕಟ್ಟಿನ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಕೇವಲ 10 ಕಿಲೋಮೀಟರ್ ರೇಡಿಯಸ್ನಲ್ಲಿ 10 ಕಿಲೋಮೀಟರ್ ವ್ಯಾಸದಲ್ಲಿ ದೊಡ್ಡ ಪ್ರಮಾಣದ ಗಣಿಗಾರಿಕೆ ನಿರಂತರವಾಗಿ ನಡೀತಾ ಬರ್ತಿರೋದು ಮತ್ತು ಹೊಸದಾಗಿ ಕೂಡ ಆರಂಭ ಆಗ್ತಿರೋದು ಅದು ಭಾಳ ಆತಂಕಕಾರಿ ಸಂಗತಿ. ಸೊ ಈ ಸನ್ನಿವೇಶವನ್ನು ಬಹುಶಃ ಜಾಗೃತ ಸಮುದಾಯ ವಿರೋಧ ಮಾಡಬೇಕಾಗ್ತದೆ ಮತ್ತು
ಈ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ಹೂಡುವ ಆಲೋಚನೆ ಮಾಡಬೇಕಾಗ್ತದೆ. ನಮ್ಮನ್ನಾಳುವ ಸರ್ಕಾರಗಳಾಗಲಿ, ವಿರೋಧ ಪಕ್ಷಗಳಾಗಲಿ, ಜನಪ್ರತಿನಿಧಿಗಳಿಗಾಗಲಿ ಮತ್ತು ಅಧಿಕಾರಿಶಾಹಿಗಳಿಗಾಗಿ ಒಂದು ಜವಾಬ್ದಾರಿ ಇದೆ, ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಸೊ ಅಣೆಕಟ್ಟನ್ನು ಈಗ ನಿರ್ಮಾಣ ಮಾಡೋದು ಸುಲಭದ ಮಾತಲ್ಲ. ಒಮ್ಮೆ ಅದು ಶಿಥಿಲ ಆದರೆ ಅದನ್ನು ಸರಿಪಡಿಸ್ಲಿಕ್ಕೆ ಕೂಡ ಆಗೋದಿಲ್ಲ. ಅದು ಲೀಕೇಜ್ ಮತ್ತು ಸೋರಿಕೆ ನಿರಂತರವಾಗಿ ಇದ್ದೇ ಇರ್ತದೆ. ಸೊ ಅಂಥದ್ದೊಂದು ಪ್ರಮಾದ ಆಗುವ ಮುನ್ನ ಎಚ್ಚೆತ್ತುಕೊಳ್ಬೇಕಾದಂಥ ಅಗತ್ಯ ಮತ್ತು ಅನಿವಾರ್ಯತೆ ನಮ್ಮ ಅಣೆಕಟ್ಟು ಪ್ರದೇಶದ